ಸೊ ಈಗ ಎಲ್ಲ ಹೆಂಗಿದ್ರಿ ಆರಾಮದೇನು ಅನ್ಕೋತೀನಿ ಗೈಸ್. ನಿನ್ನೆ ನೋಡ್ತಿರ್ಬೋದು ಮ್ಯಾಚ್ ಒನ್ ಸೈಡ್ ಹೋಗ್ತಾ ಸೋತ್ ಬಿಟ್ವಿ. ಏನ್ ಮಾಡಕ್ಕಾಗಲ್ಲ. ಆರ್ಸಿ ನಾವು ನಂಬಿಕೆ ಇಟ್ಕೊಂಡಿದ್ದಿಲ್ಲ ಗೈಸ್, SRH ಅವ್ರು ಅಷ್ಟು ಖರಾಬ್ ಮಾಡ್ತಾರ ಅಂತಂದ ಏನ್ ಮಾಡೋದು ನೋಡಿರ್ಬೋದು. ಇಶಾನ್ ಕಿಶನ್ ಔಟ್ ಇಲ್ಲ, ಔಟ್ ಕೊಟ್ಬಿಟ್ರೆ ನನ್ಗನ್ಸೋ ಮಟ್ಟಿಗೆ ಗಿಚ್ಚಿಗೆ ಫಿಕ್ಸಿಂಗ್ ಮಾಡ್ಯಾರ ಮುಂಬೈದವ್ರು. ಏನಪ್ಪ ನೋಡ್ಗೋ ಅನ್ಎಕ್ಸ್ಪೆಕ್ಟೆಡ್ ಮ್ಯಾಚ್. SRH ಗೆಲ್ಬೇಕಿತ್ತು, ಮುಂಬೈ ಹೆಂಗೆ ಎದ್ಬಿಡ್ತು ನಮಗೊಂದು ಐಡಿಯಾ ಇಲ್ಲ. ಏನ್ ಮಾಡಕ್ಕಾಗಲ್ಲ ಗೈಸ್. IPL ಅಂದ್ರೆ ಗೊತ್ತಿತ್ತಲ್ಲ ನಿಮ್ಗೆ. ಸೊ ಇರ್ಲಿ ಬರ್ರಿ ರಾಜಸ್ಥಾನ್ ಅವ್ರ ಮ್ಯಾಚ್, ರಾಜಸ್ಥಾನ್ ವರ್ಸಸ್ RCB ಖತರ್ನಾಕ್ ಮ್ಯಾಚ್ ನಡೀತದ ಗೈಸ್. ಇವತ್ತು ಚಿನ್ನಸ್ವಾಮಿನಾಗ ಮ್ಯಾಚ್ ನಡೆಯಂತೈತಿ. ಇನ್ನೂ ಮಟ್ಟ ಒಂದು ಹೋಮ್ ಗ್ರೌಂಡ್ ನಾಗ ನಮ್ RCB ದವ್ರ ಮ್ಯಾಚ್ ಗೆದ್ದಿಲ್ಲ. ಸೊ ಗೈಸ್ ಬರ್ರಿ ಇವತ್ತು ನಿಮ್ಗೆ ಏನೇ ನೋಡ್ತೀರಿ ವಿಡಿಯೋದಾಗ ಅಂದ್ರೆ ಹೆಡ್ ಟು ಹೆಡ್ ನೋಡ್ತೀರಿ, ಕೀ ಸ್ಟಾಟ್ಸ್ ನೋಡ್ತೀರಿ, ನಮ್ ಟೀಮ್ ರಿಪೋರ್ಟ್ ನೋಡ್ತೀರಿ, ನಮ್ ಪಿಚ್ ರಿಪೋರ್ಟ್ ನೋಡ್ತೀರಿ, ವೆನ್ಯೂ ನೋಡ್ತೀರಿ, ಕೀ ಸ್ಟಾಟ್ಸ್ ನೋಡ್ತೀರಿ ಗೈಸ್. ಕೈಗೇನ್ ಬೇಕು ನಿಮ್ಗೆ ಫ್ಯಾಂಟಸಿ ಟೀಮ್ ಮಾಡಕ್ ಏನೇನ್ ನಾಲೆಜ್ ಬೇಕು ಎಲ್ಲ ನಾಲೆಜ್ ನೋಡ್ಬಿಡ್ತೀರಿ. ಏನ್ ಮಾಡ್ಬೇಕು ನೀವು ಲಾಸ್ಟ್ ಬಟನ್ ವಿಡಿಯೋ ಸ್ಕಿಪ್ ಮಾಡ್ಲಾರಂಗ ಎಂಡ್ ಮಟ ನೋಡ್ಬೇಕ ಅಷ್ಟ, ಜಾಸ್ತಿ ಏನ್ ಕೇಳಂಗಿಲ್ಲ ನಿಮ್ಗೆ. ಸೊ ಗೈಸ್ ಬರ್ರಿ ಸ್ಟಾರ್ಟ್ ಮಾಡೋಣ. ಟೀಮ್ ನ್ಯೂಸ್ನಾಗ ಏನಪ್ಪಾ ಅಂತಂದ್ರೆ RCB ದವ್ರಿಗೆ ಯಾರು ಇಂಜರಿ ಇಲ್ಲ, ಎಲ್ಲಾರು ಪ್ಲೇಯರ್ ರೆಡಿ ಅದಾರ ಆಟಾಡಕ. ಸೊ RCB ದವ್ರ ಫಿಟ್ ಅಂಡ್ ಫೈನ್ ಅದಾರ. ಸೇಮ್ ಎಕ್ಸ್ಪೆಕ್ಟೆಡ್ ಟೀಮ್ ಸೇಮ್ ಅವ್ರದ್ದು ಇರ್ತೈತಿ. ಸೊ ಗೈಸ್ ನೋಡ್ತಿರ್ಬೋದು ಸಂಜು ಸ್ಯಾಮ್ಸನ್ ಇಂಜರಿ ಆಗ್ಯಾರ. ಲಾಸ್ಟ್ ಮ್ಯಾಚ್ ರೋಲ್ಡ್ ಔಟ್ ಆಗಿದ್ರು ಅವ್ರ ಮ್ಯಾಚ್ ನಿಂತ. ಸೊ ನಂಗೆ ಅನ್ಸೋ ಮಟ್ಟಿಗೆ ರಿಕವರ್ ಮಾಡ್ಕೊಳಕ ಇನ್ನೂ ಟೈಮ್ ಹಿಡಿತೈತೆ ಅವ್ರದ್ದು. ಸೊ ನಂಗೆ ಅನ್ಸೋ ಮಟ್ಟಿಗೆ ರಿಕವರ್ ಆಗಿ ಬರ್ತಾರೆ ಗೈಸ್ ಅವ್ರ. ಸಂಜು ಸ್ಯಾಮ್ಸನ್ ಬಂದ್ಬಿಟ್ಟ ಗೈಸ್. ಇದು ಬಂದ್ಬಿಟ್ಟು ಟೀಮ್ ನ್ಯೂಸ್. ಸೊ ಗೈಸ್ ನೋಡ್ತಿರ್ಬೋದು ಇವಾಗ ಬಂದ್ಬಿಟ್ಟು ನಮ್ಮ ಪಿಚ್ ರಿಪೋರ್ಟ್ ನೋಡೋಣ. ಪಿಚ್ ರಿಪೋರ್ಟ್ ಏನಪ್ಪಾ ಅಂದ್ರೆ ವೆನ್ಯೂ ಎಲ್ಪ ಅಂತಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನಡೆದ ಮ್ಯಾಚ್ ಬಂದ್ಬಿಟ್ಟು ಬೆಂಗಳೂರು ಹೋಮ್ ಗ್ರೌಂಡ್ ಗೈಸ್. ಗೈಸ್ ನೋಡ್ತಿರ್ಬೋದು ಚಿನ್ನಸ್ವಾಮಿ ಸ್ವಲ್ಪ ಪಿಚ್ ನಮ್ಮ RCB ದವ್ರಿಗೆ ಲಾಸ್ಟ್ 3 ಮ್ಯಾಚಸ್ನಾಗ 170+ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹೊಡ್ಯಾಕ ಆಗತ್ತಿಲ್ಲ. ಸೊ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕಾಗ್ತೈತೆ ಗೈಸ್. ಅದ್ರ ತಕ್ಷಣ ಚೇಸ್ ಮಾಡಿದ್ರು ಸಕ್ಸಸ್ಫುಲ್ ಆಗಿತ್ತು ಮ್ಯಾಚ್ ಚಿನ್ನಸ್ವಾಮಿದಾಗ. ಸೊ ಚೇಸ್ ಮಾಡಿದವರು ಲಾಸ್ಟ್ 3 ಮ್ಯಾಚಸ್ ಚೇಸ್ ಮಾಡಿದ ಮ್ಯಾಚ್ ಎಲ್ಲ ಗೆದ್ಬಿಟ್ರೆ. ನೋಡ್ತಿರ್ಬೋದು ಚೇಸಿಂಗ್ ಮಾಡಿದವರಿಗೆ ಸ್ವಲ್ಪ ಅಡ್ವಾಂಟೇಜ್ ಭಾಳ ಆಗತೈತಿ ನಮ್ಮ ಈ ಗ್ರೌಂಡ್ ನಾಗ ಬಂದ್ಬಿಟ್ಟೆ. ಸೊ ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಇಲ್ಲಿ ಬಂದ್ಬಿಟ್ಟು 170 to 180 ಗೈಸ್. ನೋಡ್ತಿರ್ಬೋದು ಟೀಮ್ಸ್ ಬ್ಯಾಟಿಂಗ್ ಫಸ್ಟ್ ವಿಲ್ ನೀಡ್ ಟು ಸ್ಕೋರ್ 200+ ಟು ಸ್ಟೇ ಕಾಂಪಿಟೇಟಿವ್. ಮ್ಯಾಚ್ ಗೆಲ್ಬೇಕು ಅಂದ್ರೆ 200+ ಸ್ಕೋರ್ ಮಾಡಬೇಕು ಗೈಸ್. ಸೊ ಹೊಡಿಯಬೇಕು ಇವತ್ತು ಎನಿ ಕಂಡೀಷನ್. ಯಾಕಂದ್ರೆ ಶಾರ್ಟ್ ಬೌಂಡ್ರೀಸ್ ಎಲ್ಲ ಹತ್ರ ಅದಾವ. ಸಿಕ್ಸಸ್ ಭಾಳ ಜಲ್ದಿ ಹೊಡೆಯೋ ಚಾನ್ಸಸ್ ಅದಾವ ಗೈಸ್. ಗೈಸ್ ಪೇಸರ್ಸ್ ಬಂದ್ಬಿಟ್ಟು ಇಲ್ಲಿ 23 ವಿಕೆಟ್ಸ್ ತೊಗೊಂಡ್ರೆ 13+10. ಸ್ಪಿನ್ನರ್ಸ್ ಬಂದ್ಬಿಟ್ಟು 11 ವಿಕೆಟ್ಸ್ ತೊಗೊಂಡ್ರೆ 10+1. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾರೆ ಗೈಸ್. ನೋಡ್ತಿರ್ಬೋದು ಇದು ಗ್ರೌಂಡ್ ರಿಪೋರ್ಟ್ ನಾಗ ಹಿಂಗೈತಿ. ಸೊ ಗೈಸ್ ಇವಾಗ ಬಂದ ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ ನಾಗ RCB ದವ್ರು ಬಂದ್ಬಿಟ್ಟು 16 ಮ್ಯಾಚ್ ಗೆದ್ದಾರ 33 ಮ್ಯಾಚ್ನಾಗ. RR ಅವ್ರು 14 ಮ್ಯಾಚ್ ಗೆದ್ದಾರ ನಮ್ಮ RCB ಜೊತೆಗೆ. ಸೊ ನೋಡ್ತಿರ್ಬೋದು ಇನ್ನು 3 ಮ್ಯಾಚ್ ರೆಕಾರ್ಡ್ ಇಲ್ಲ ಗೈಸ್, ಮಳಿ ಬಂದಿರ್ಬೋದು. ಸೊ ಇದಾಗಿರ್ಬೋದು. ಈ ವೆನ್ಯೂದಾಗ ಬಂದ್ಬಿಟ್ಟು 7 ಮ್ಯಾಚ್ ಆಡಾರ. RCB ದವ್ರು 3 ಮ್ಯಾಚ್ ಗೆದ್ದಾರ. RR ದವ್ರು ಬಂದ 4 ಮ್ಯಾಚ್ ಗೆದ್ದಾರ ಗೈಸ್. ನೋಡ್ತಿರ್ಬೋದು ಒಳ್ಳೆ ಕಾಂಪಿಟೇಷನ್ ಆಗೋ ಮ್ಯಾಚ್ ಐತಿ ಇದು ಬಂದ್ಬಿಟ್ಟೆ ಗೈಸ್. ಇವಾಗ ಬಂದ್ಬಿಟ್ಟು ಪ್ರಾಬಬಲ್ 12 ನೋಡೋಣ. ಪ್ರಾಬಬಲ್ 12 ಆಫ್ RCB ದಾಗ ಬಂದ್ಬಿಟ್ಟು ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್ ಕ್ಯಾಪ್ಟನ್ ಗೈಸ್, ದೇವದತ್ ಪಡಿಕಲ್, ಜಿತೇಶ್ ಶರ್ಮಾ ವಿಕೆಟ್ ಕೀಪರ್, ಟಿಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ, ಶೆಪರ್ಡ್, ಆಮೇಲೆ ಭುವನೇಶ್ವರ್ ಕುಮಾರ್, ಶ್ರೇಯಸ್ ಶರ್ಮಾ, ಜಾಸ್ ಹೈಸಲ್ವುಡ್, ಯಶ್ ದಯಾಲ್ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ನಮ್ಮ RCB ದ. ಸೊ ಗೈಸ್ ಇವಾಗ ಬಂದ್ಬಿಟ್ಟು RR ಪ್ರಾಬಬಲ್ 12 ನೋಡೋಣ. RR ಪ್ರಾಬಬಲ್ 12 ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಹೊಸ ಹುಡುಗಾಟ ಅಂತಾನೆ ಗೈಸ್. 13 ವರ್ಷದ ಹುಡುಗಾಟ ಅಂತಾನೆ. ಯಾರಿಗೆ ಎಷ್ಟು ನಿಜಾನೋ ಎಷ್ಟು ಸುಳ್ಳು ಯಾರಿಗೆ ಗೊತ್ತಾ. 13 ವರ್ಷದ ಹುಡುಗಾನ ಅಂತಾನೆ. ಲಾಸ್ಟ್ ಇಯರ್ ನಿಂದು 2023 13 ವರ್ಷದ ಹುಡುಗಾನ ಅಂತಾನೆ. ಏನೋಪ್ಪ ಇನ್ನು ಮಟನು 13 ವರ್ಷ ಅಂತಾನೆ. ನೋಡೋದು ಏನಂತಂದ ನಿತೀಶ್ ರಾಣಾ ಅದಾಗಿದ್ದ ತಕ್ಷಣ ರಿಯಾನ್ ಪರಾಗ ಕ್ಯಾಪ್ಟನ್, ಧ್ರುವ್ ಜುರೇಲ್ ವಿಕೆಟ್ ಕೀಪರ್, ಶಿಮ್ರನ್ ಎತ್ಮಾಯರ್, ಶುಭಮ್ ದುಬೆ, ವಂದು ಅಸರಂಗ, ಜಫ್ರಾ ಆರ್ಚರ್, ಮಹೇಶ್ ತೀಕ್ಷಣ, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ ಗೈಸ್. ಇದು ಬಂದ್ಬಿಟ್ಟು ನಮ್ಮ RR ದ ಪ್ರಾಬಬಲ್ 12. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಸ್ವಲ್ಪ ಪ್ಲೇಯರ್ ಸ್ಟಾಟ್ಸ್ ನೋಡೋಣ. ಪ್ಲೇಯರ್ ಸ್ಟಾಟ್ಸ್ ಬಹಳ ಇಂಪಾರ್ಟೆಂಟ್ ಗೈಸ್. ಇವಾಗಲಿಂದ ಸ್ವಲ್ಪ ಚೇಂಜಸ್ ಮಾಡ್ತೀನಿ ನಾವು ವಿಡಿಯೋದಾಗ. ನೋಡ್ತಿರ್ಬೋದು ಪ್ಲೇಯರ್ ಸ್ಟಾಟ್ಸ್ ನೋಡೋಣ. ಪ್ಲೇಯರ್ ಸ್ಟಾಟ್ಸ್ ನಾಗ ಏನಪ್ಪಾ ಅಂದ್ರೆ ಫಿಲ್ಪ್ ಶಾಟ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 2 ಮ್ಯಾಚ್ ನಾಗ 75 ರನ್ಸ್ ಹೊಡೆದಾನ. ಈ ವೆನ್ಯೂದಾಗ ಬಂದ್ಬಿಟ್ಟು 4 ಮ್ಯಾಚ್ ನಾಗ 85 ರನ್ ಹೊಡೆದಾನ ಗೈಸ್. ನೋಡ್ತಿರ್ಬೋದು ರೀಸೆಂಟ್ ಫಾರ್ಮ್ ನೋಡ್ಬೇಕಂದ್ರೆ ಅವ್ರದ್ದು 1 4 65 37 4 14 ಹಿಂಗ ಗೈಸ್ ನಮ್ಮ ರೀಸೆಂಟ್ ಫಾರ್ಮ್ ಇವ್ರದ್ದು ಬಂದ್ಬಿಟ್ಟ. ಸೊ ಗೈಸ್ ನಮ್ಮ ಫಿಲಿಪ್ ಶಾಟ್ ವರ್ಸಸ್ ಅಸರಂಗ ಬಿದ್ದಾಗ 30 ಬಾಲ್ ಯೂಸ್ ಮಾಡಿ 38 ರನ್ ಹೊಡೆದ. 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ನಮ್ ವಂದು ಅಸರಂಗ ನಮ್ಮ ಇವ್ರು ಬಂದ್ಬಿಟ್ಟ ಫಿಲಿಪ್ ಸಾಲ್ಟ್. ದೇಶಪಾಂಡೆ ಜೊತೆ ಬಿದ್ದಾಗ 11 ಬಾಲ್ ಯೂಸ್ ಮಾಡಿ 15 ರನ್ ಹೊಡೆದ. 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ನಮ್ ಫಿಲಿಪ್ ಸಾಲ್ಟ್ ಬಂದ್ಬಿಟ್ಟ. ನೋಡ್ಬೋದು ಗೈಸ್ ಫಿಲಿಪ್ ಸಾಲ್ಟ್ ಅದ ಹಿಂಗೈತಿ. ಅದೇ ತಕ್ಷಣ ವಿರಾಟ್ ಕೊಹ್ಲಿ ನೋಡೋಣ. ವಿರಾಟ್ ಕೊಹ್ಲಿ ಪ್ಲೇಯರ್ ಸ್ಟಾಟ್ಸ್ ಏನಪ್ಪಾ ಅಂತಂದ್ರೆ ಹೆಡ್ ಟು ಹೆಡ್ ನಾಗ 31 ಮ್ಯಾಚ್ ನಾಗ 826 ರನ್ಸ್ ಹೊಡೆದಾರ ಅಟ್ ದಿಸ್ ವೆನ್ಯೂ. ಆಮೇಲೆ 103 ಮ್ಯಾಚಸ್ ನಾಗ 348 ರನ್ಸ್ ಹೊಡೆದಾರ. ನೋಡಿದಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗೈಸ್ ನಮ್ ವಿರಾಟ್ ಕೊಹ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಐತಿ. ಆದ ತಕ್ಷಣ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವ್ರದ್ದು 73 1 62 22 67 ಇದು ನೋಡ್ತಿರ್ಬೋದು ರೀಸೆಂಟ್ ಪರ್ಫಾರ್ಮೆನ್ಸ್ ಅದ ನಮ್ಮ ಇವ್ರದ್ದು ಬಂದ್ಬಿಟ್ಟ ವಿರಾಟ್ ಕೊಹ್ಲಿ. ಸೊ ಗೈಸ್ ಇವ್ರದ್ದು ಬಂದ್ಬಿಟ್ಟು ಸಂದೀಪ್ ಶರ್ಮಾ ಜೊತೆ ಬಿದ್ದಾಗ 81 ಬಾಲ್ಸ್ ಯೂಸ್ ಮಾಡಿ 166 16 ರನ್ ಹೊಡೆದ.
7 ಸಲ ವಿಕೆಟ್ ಅವ್ರಿಗೆ ಎಷ್ಟು ನೋಡ್ತಿರ್ಬೋದು ನಮ್ ವಿರಾಟ್ ಕೊಹ್ಲಿ ಬಂದ್ಬಿಟ್ಟ. ಇವಾಗ ಬಂದ್ಬಿಟ್ಟು ದೇವದತ್ ಪಡಿಕಲ್ ನೋಡೋದು. ದೇವದತ್ ಪಡಿಕಲ್ ಬಂದ ಹೆಡ್ ಟು ಹೆಡ್ ನಾಗ 6 ಮ್ಯಾಚಸ್ ನಾಗ 261 ರನ್ಸ್ ಹೊಡೆದಾರ. ಆಟ್ ದಿಸ್ ವೆನ್ಯೂ 4 ಮ್ಯಾಚ್ ನಾಗ 63 ರನ್ಸ್ ಹೊಡೆದಾರ. ರೀಸೆಂಟ್ ಬಂದ್ಬಿಟ್ಟು 61 40 137 420 ಇಷ್ಟು ಹೊಡೆದಾರ ಗೈಸ್ ನೋಡ್ತಿರ್ಬೋದು ನಮ್ ದೇವದತ್ ಪಡಿಕಲ್. ಜೋಫ್ರಾ ಆರ್ಚರ್ ಜೊತೆ ಹಿಡಿದು ಬಿದ್ದಾಗ 24 ಬಾಲ್ ಯೂಸ್ ಮಾಡಿ 23 ರನ್ ಹೊಡೆದ ಒಂದ್ಸಲ ವಿಕೆಟ್ ಹೋಗ್ಯಾರ ಗೈಸ್. ಸಂದೀಪ್ ಶರ್ಮಾ ಜೊತೆ ಬಿದ್ದಾಗ 28 ಬಾಲ್ ಯೂಸ್ ಮಾಡಿ 31 ರನ್ ಹೊಡೆದ ಒಂದ್ಸಲ ವಿಕೆಟ್ ಹೋಗ್ಯಾರ ಗೈಸ್ ನೋಡ್ತಿರ್ಬೋದು. ಇವಾಗ ರಜತ್ ಪಟಿದಾರ್ ಬಂದ್ಬಿಟ್ಟು ಕ್ಯಾಪ್ಟನ್ ಗೈಸ್ ಹೆಡ್ ಟು ಹೆಡ್ ಬಿದ್ದಾಗ 3 ಮ್ಯಾಚಸ್ ನಾಗ 108 ರನ್ಸ್ ಹೊಡೆದಾನ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 13 ವಿಕೆಟ್ಸ್ 13 ಮ್ಯಾಚ್ ನಾಗ 389 ರನ್ಸ್ ಹೊಡೆದ. ಅಟ್ ದಿಸ್ ವೆನ್ಯೂ 13 ಮ್ಯಾಚ್ ನಾಗ 389 ರನ್ಸ್ ಹೊಡೆದಾರ ಗೈಸ್ ನೋಡ್ತಿರ್ಬೋದು. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 12-23 ಇನ್ನೊಂದ್ರಾಗ ಬ್ಯಾಟ್ ಮಾಡಿಲ್ಲ 25 64 12 51 34 ಗೈಸ್ ನೋಡ್ತಿರ್ಬೋದು. ರಜತ್ ಪಟಿದಾರ್ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡತ್ತಾರ. ಅದ ತಕ್ಷಣ ಅವ್ರದ್ದು ಟಿ ದೇಶಪಾಂಡೆ ಜೊತೆ ಬಿದ್ದಾಗ 9 ಬಾಲ್ ನಾಗ 15 ರನ್ ಹೊಡೆದ ಒಂದ್ಸಲ ವಿಕೆಟ್ ಗೈಸ್. ಇದೇನು ಅಷ್ಟು ಮ್ಯಾಚ್ ಅಪ್ ಅನ್ಕೋದಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಐತಿ ನಮ್ಮ ರಜತ್ ಪಟಿದಾರ್ದ ಬಂದ್ಬಿಟ್ಟ. ಇವಾಗ ಬಂದ್ಬಿಟ್ಟು ಜಿತೇಶ್ ಶರ್ಮಾ ನೋಡೋಣ. ಜಿತೇಶ್ ಶರ್ಮಾ ನಮ್ ವಿಕೆಟ್ ಕೀಪರ್ ಆರ್ ಸಿ ಬಿ ಸಪೋರ್ಟರ್ಸ್ ಯಾರಾದ್ರಿ ಒಳ್ಳೆ ಲೈಕ್ ಕೊಡ್ರಿಪ್ಪ, ಲೈಕ್ ಕೊಡದ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡೋಣ ಎಷ್ಟು ಮಂದಿ ಆರ್ ಸಿ ಬಿ ಫ್ಯಾನ್ಸ್ ಅದಿರಂತ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರ್ಬೇಕಾ ವಿಡಿಯೋನ ಪಟ್ಟನ್ ತಗೋರಿ, ಪಟ್ಟನ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಟೆಲಿಗ್ರಾಮ್ ನಾಗ ಜಾಯ್ನ್ ಆಗಿಲ್ಲ ಪಟ್ಟನ್ ತಗೋರಿ, ಲಾಸ್ಟ್ ಮೂಮೆಂಟ್ ಪ್ರೆಡಿಕ್ಷನ್ಸ್ ಅಲ್ಲೇ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡಿಲ್ಲ ಪಟ್ಟನ್ ಫಾಲೋ ಮಾಡ್ರಿ ಗೈಸ್. ಸೊ ಗೈಸ್ ಇವಾಗ ಬಂದ್ಬಿಟ್ಟು ಜಿತೇಶ್ ಶರ್ಮಾ ನೋಡೋಣ. ಹೆಡ್ ಟು ಹೆಡ್ ನಾಗ 5 ಮ್ಯಾಚಸ್ ಆಡಾರ ಗೈಸ್ 160 ರನ್ಸ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 5 ಮ್ಯಾಚಸ್ ನಾಗ 76 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ 11-2 ಒಂದ್ರಾಗ ಬ್ಯಾಟಿಂಗ್ ಮಾಡಿಲ್ಲ, ಇನ್ನೊಂದ್ರಾಗ 3 ಇನ್ನೊಂದ್ರಾಗ 40 ಹೊಡೆದಾರ ಗೈಸ್ ಜಿತೇಶ್ ಶರ್ಮಾ ಬಂದ್ಬಿಟ್ಟ. ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಐತಪ್ಪ ಅಂದ್ರೆ ನಮ್ ಬಂಧು ಹಸರಂಗ ಜೊತೆ 8 ಬಾಲ್ ನಾಗ 11 ರನ್ ಹೊಡೆದಾರ ಗೈಸ್ ನೋಡ್ತಿರ್ಬೋದು. ದೇಶಪಾಂಡೆ ಜೊತೆ 11 ಬಾಲ್ ನಾಗ 156 15 ರನ್ ಹೊಡೆದಾರ ಗೈಸ್ ನೋಡ್ತಿರ್ಬೋದು. ಸೊ ಗೈಸ್ ಇದು ಬಂದ್ಮೇಲೆ ನೋಡೋಣ ನಾವು ಟಿಮ್ ಡೇವಿಡ್ ಬಂದ್ಬಿಟ್ಟ ಹೆಡ್ ಟು ಹೆಡ್ ನಾಗ 5 ಮ್ಯಾಚಸ್ ನಾಗ 86 ರನ್ಸ್ ಹೊಡೆದಾರ ಗೈಸ್. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 4 ಮ್ಯಾಚಸ್ ನಾಗ 123 ರನ್ಸ್ ಹೊಡೆದಾರ. ರೀಸೆಂಟ್ ಬಂದ್ಬಿಟ್ಟು 50 ಇನ್ನೊಂದ್ರಾಗ ಬ್ಯಾಟ್ ಮಾಡಿಲ್ಲ, ಇನ್ನೊಂದ್ರಾಗ 37 ಇನ್ನೊಂದ್ರಾಗ 1 ಗೈಸ್ ನೋಡ್ತಿರ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಐತೆ ಗೈಸ್ ನಮ್ ಟೀಮ್ ಡೇವಿಡ್ ಬಂದ್ಬಿಟ್ಟ. ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಇತ್ತು ಅಂದ್ರೆ ಟಿ ದೇಶಪಾಂಡೆ ಬಂದ್ಬಿಟ್ಟು 9 ಬಾಲ್ ಯೂಸ್ ಮಾಡಿ 19 ರನ್ ಹೊಡೆದಾರ. 2 ಸಲ ವಿಕೆಟ್ ಹೋಗ್ಯಾರ ಗೈಸ್ ಟಿ ದೇಶಪಾಂಡೆಗೆ. ಸಂದೀಪ್ ಶರ್ಮಾ ಜೊತೆ 6 ಬಾಲ್ ಯೂಸ್ ಮಾಡಿ 12 ರನ್ ಯೂಸ್ ಮಾಡಿ 100 ರನ್ ಹೊಡೆದ ಒಂದ್ಸಲ ವಿಕೆಟ್ ಹೋಗ್ಯಾರ ಗೈಸ್ ನಮ್ ಟೀಮ್ ಡೇವಿಡ್ ಬಂದ್ಬಿಟ್ಟ. ಇವ್ರ ಮ್ಯಾಚ್ ಅಪ್ ಇವ್ರ ಜೊತೆ ಇದೆ ಗೈಸ್ ಇದು ನೋಡ್ತಿರ್ಬೋದು ನೀವು. ಇವಾಗ ಬಂದ್ಬಿಟ್ಟು ಕುರ್ನಾಲ್ ಪಾಂಡ್ಯ ನೋಡೋಣ. ಕುರ್ನಾಲ್ ಪಾಂಡ್ಯ ಹೆಡ್ ಟು ಹೆಡ್ ನಾಗ 12 ಮ್ಯಾಚ್ ನಾಗ 135 ರನ್ಸ್ ಹೊಡೆದಾರ, 5 ವಿಕೆಟ್ ತಗೊಂಡ್ರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 14 ಮ್ಯಾಚಸ್ ನಾಗ 171 ರನ್ಸ್ ಹೊಡೆದಾರ. ರೀಸೆಂಟ್ ಬಂದ್ಬಿಟ್ಟು 2-0 ವಿಕೆಟ್ಸ್ 1 ವಿಕೆಟ್ 18+ 0 ವಿಕೆಟ್ಸ್ ಹಿಂಗ ಗೈಸ್ ಕುರ್ನಾಲ್ ಪಾಂಡ್ಯ ಓಕೆ ಪರ್ಫಾರ್ಮೆನ್ಸ್ ಐತಿ. ಇವ್ರದ್ದು ಮ್ಯಾಚ್ ಅಪ್ ಬಂದ್ಬಿಟ್ಟು ಜೋಫ್ರಾ ಆರ್ಚರ್ ಜೊತೆ 14 ಬಾಲ್ಸ್ ನಾಗ 8 ರನ್ಸ್ ಹೊಡೆದಾರ, 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ಟಿ ದೇಶಪಾಂಡೆ ಮುಂದೆ 10 ಬಾಲ್ ಯೂಸ್ ಮಾಡಿ 5 ರನ್ ಹೊಡೆದ ಒಂದ್ಸಲ ವಿಕೆಟ್ ಹೋಗ್ಯಾರ ಗೈಸ್ ಕುರ್ನಾಲ್ ಪಾಂಡ್ಯ ಬಂದ್ಬಿಟ್ಟ. ಶಫರ್ಡ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 1 ಮ್ಯಾಚ್ ನಾಗ 24 ರನ್ ಹೊಡೆದಾರ, 1 ವಿಕೆಟ್ ಹೋಗ್ಯಾರ ಗೈಸ್. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು ಇನ್ನು ಮಟ್ಟ ಆಟ ಆಡಿಲ್ಲ ಅವ್ರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 1 ವಿಕೆಟ್ ತಗೊಂಡ್ರ ಗೈಸ್. ಇವ್ರ ಮ್ಯಾಚ್ ಅಪ್ ಯಾವ ಜೊತೆ ಇಪ್ಪ ಅಂದ್ರೆ ನಮ್ಮ ಬಂಧು ಹಸರಂಗ ಬಂದ್ಬಿಟ್ಟು 9 ಬಾಲ್ಸ್ ನಾಗ 14 ರನ್ಸ್ ಹೊಡೆದಾರ, 2 ವಿಕೆಟ್ ತಗೊಂಡ್ರ ಗೈಸ್ ನೋಡ್ತಿರ್ಬೋದು. ನಮ್ಮ ಒಂದು ಹಸರಂಗ ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ ನಮ್ ಶಫರ್ಡ್ ಬಂದ್ಬಿಟ್ಟ. ಬಾಲರ್ ಸೆಕ್ಷನ್ ನಮ್ಮ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟ ಹೆಡ್ ಟು ಹೆಡ್ ನಾಗ 19 ಮ್ಯಾಚಸ್ ತಗೊಂಡ್ರ. ಸೊ ಗೈಸ್ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟ ಹೆಡ್ ಟು ಹೆಡ್ ನಾಗ 19 ಮ್ಯಾಚಸ್ ನಾಗ 19 ವಿಕೆಟ್ ತಗೊಂಡ್ರ. ಈ ಬಂದಾಗ ಬಂದ್ಬಿಟ್ಟ 16 ಮ್ಯಾಚ್ ನಾಗ 19 ವಿಕೆಟ್ ತಗೊಂಡ್ರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 0 ವಿಕೆಟ್ 2 ವಿಕೆಟ್ 1 ವಿಕೆಟ್ 2 ವಿಕೆಟ್ 1 ವಿಕೆಟ್ 1 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಇಲ್ಲ ಹೆಂಗಿಲ್ಲಪ್ಪ ಅಂದ್ರು 1 ವಿಕೆಟ್ ತಗೊಂಡ್ರ ಗೈಸ್ ನಮ್ ಭುವನೇಶ್ವರ್ ಕುಮಾರ್ ಬಂದ್ಬಿಟ್ಟ. ಸುರೇಶ್ ಶರ್ಮಾ ನೋಡ್ಬೋದು ಹೆಡ್ ಟು ಹೆಡ್ ನಾಗ 2 ಮ್ಯಾಚ್ ಆಡ್ರ 0 ವಿಕೆಟ್ ತಗೊಂಡ್ರ. ಈ ಬಂದಾಗ ಬಂದ್ಬಿಟ್ಟು 5 ಮ್ಯಾಚ್ ನಾಗ 5 ವಿಕೆಟ್ ತಗೊಂಡ್ರ. ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರು ನೋಡೋದಪ್ಪ ಅಂದ್ರೆ 2 ವಿಕೆಟ್ 0 ವಿಕೆಟ್ 0 ವಿಕೆಟ್ 1 ವಿಕೆಟ್ 0 ವಿಕೆಟ್ 0 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಓಕೆ ಗೈಸ್ ಸುರೇಶ್ ಶರ್ಮಾ ಬಂದ್ಬಿಟ್ಟ. ಸೊ ಗೈಸ್ ಜಾಸ್ ಹೇಸಲ್ವುಡ್ ನೋಡೋಣ. ಹೆಡ್ ಟು ಹೆಡ್ ನಾಗ 5 ಮ್ಯಾಚ್ ಆಡ್ರ 6 ವಿಕೆಟ್ ತಗೊಂಡ್ರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 3 ಮ್ಯಾಚ್ ನಾಗ 4 ವಿಕೆಟ್ ತಗೊಂಡ್ರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇವ್ರು ನೋಡಿದ್ರೆ 0 ವಿಕೆಟ್ 3 ವಿಕೆಟ್ 1 ವಿಕೆಟ್ 0 ವಿಕೆಟ್ 2 ವಿಕೆಟ್ 1 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಡಿಸೆಂಟ್ ಪರ್ಫಾರ್ಮೆನ್ಸ್ ಐತೆ ನಮ್ ಜಾಸ್ ಹೇಸಲ್ವುಡ್ ಬಂದ್ಬಿಟ್ಟ. ಯಶ್ ದಯಾಲ್ ನೋಡಿದ್ರೆ 6 ಮ್ಯಾಚಸ್ ನಾಗ 7 ವಿಕೆಟ್ ತಗೊಂಡ್ರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 3 ಮ್ಯಾಚ್ ನಾಗ 4 ವಿಕೆಟ್ ತಗೊಂಡ್ರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಅವ್ರದ್ದು 0 ವಿಕೆಟ್ 0 ವಿಕೆಟ್ 1 ವಿಕೆಟ್ 1 ವಿಕೆಟ್ 2 ವಿಕೆಟ್ 0 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಓಕೆ ಗೈಸ್ ನಮ್ ಯಶ್ ದಯಾಲ್ ಬಂದ್ಬಿಟ್ಟ. ಗೈಸ್ ಇವಾಗ ಬಂದ್ಬಿಟ್ಟು ನಮ್ಮ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಪ್ಲೇಯರ್ ಸ್ಟಾರ್ಸ್ ನೋಡೋಣ. ನಮ್ಮ ರಾಜಸ್ಥಾನ್ ರಾಯಲ್ಸ್ ನಾಗ ಪ್ಲೇಯರ್ ಸ್ಟಾರ್ಸ್ ಫಸ್ಟ್ ಯಾರಪ್ಪ ಅಂದ್ರೆ ಯಶಸ್ವಿ ಜೈಸ್ವಾಲ್ ನೋಡೋಣ ಗೈಸ್. ಯಶಸ್ವಿ ಜೈಸ್ವಾಲ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 8 ಮ್ಯಾಚ್ ಆಡ್ರ 223 ರನ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 2 ವಿಕೆಟ್ 51 ರನ್ಸ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 74 ರನ್ಸ್ 51 ರನ್ಸ್ 75 ರನ್ಸ್ 6 ರನ್ಸ್ 67 ರನ್ಸ್ ಗೈಸ್ ನೋಡ್ತಿರ್ಬೋದು. ಚೆನ್ನಾಗಿ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಯಾರ ಗೈಸ್.
ನಮ್ಮ ಜಾಸ್ಟಸ್ ಇವ್ರದ್ದು ನಮ್ಮ ಮ್ಯಾಚಪ್ ಯಾಕೈತಿಪ್ಪ ಅಂದ್ರೆ ನಮ್ಮ ಏಜಲ್ವುಡ್ ಮುಂದೆ ಬಿದ್ದಾಗ 21 ಬಾಲ್ ಯೂಸ್ ಮಾಡಿ 55 ರನ್ ಹೊಡೆದಾರೆ ಗೈಸ್. ಯಶಸ್ವಿ ಜೈಸ್ವಾಲ್ ಮತ್ತೆ ಯಶ್ ದಯಾಲ್ ಬಿದ್ದಾಗ 28 ಬಾಲ್ ಯೂಸ್ ಮಾಡಿ 45 ರನ್ ಹೊಡೆದ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನಮ್ಮ ಯಶಸ್ವಿ ಜೈಸ್ವಾಲ್ ಯಶ್ ದಯಾಲ್ ಮುಂದೆ ಎಸ್ ನೋಡ್ತಿರ್ಬೋದು. ಇದಕ್ಕೆ ತಕ್ಷಣ ವೈಭವ್ ಸೂರ್ಯವಂಶಿ ಬಂದ್ಬಿಟ್ಟ ಹೆಡ್ ಟು ಹೆಡ್ ಇನ್ನು ಮಟ್ಟ ಒಂದು ಮ್ಯಾಚ್ ಆಡಿಲ್ಲ. ಅಟ್ ದಿಸ್ ವೆನ್ಯೂ ಇನ್ನೂ ಒಂದು ಮ್ಯಾಚ್ ಆಡಿಲ್ಲ. ರೀಸೆಂಟ್ ಪರ್ಫಾರ್ಮೆನ್ಸ್ 34 ಹೊಡೆದಾರ ಗೈಸ್ ಲಾಸ್ಟ್ ಮ್ಯಾಚ್ ನಾಗ ಬಂದ್ಬಿಟ್ಟ. ಸೊ ಗೈಸ್ ನಿತೀಶ್ ರಾಣಾ ಬಂದ್ಬಿಟ್ಟ ಹೆಡ್ ಟು ಹೆಡ್ 15 ಮ್ಯಾಚ್ ಆಡಾರ 31 ರನ್ಸ್ ಹೊಡೆದಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟ 7 ಮ್ಯಾಚ್ ನಾಗ 126 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟ 8 51 4 1 12 81 ಗೈಸ್. ಇದು ಬಂದ್ಬಿಟ್ಟು ರೀಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ನಿತೀಶ್ ರಾಣಾ ಬಂದ್ಬಿಟ್ಟ ಗೈಸ್ ನೋಡ್ತಿರ್ಬೋದು. ಓಕೆ ಲಾಸ್ಟ್ 3 ಮ್ಯಾಚಸ್ ನಾಗ ಅಷ್ಟೇನು ಕ್ಲಾಸ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಓಕೆ ಪರ್ಫಾರ್ಮೆನ್ಸ್ ಇದೆ ಗೈಸ್ ನಮ್ ನಿತೀಶ್ ರಾಣಾ ಬಂದ್ಬಿಟ್ಟ. ರಿಯಾನ್ ಪರಾಗ್ ಕ್ಯಾಪ್ಟನ್ ಬಂದ್ಬಿಟ್ಟು ನೋಡ್ತಿರ್ಬೋದು ಹೆಡ್ ಟು ಹೆಡ್ ನಾಗ 7 ಮ್ಯಾಚ್ ನಾಗ 176 ರನ್ ಹೊಡೆದಾರ 1 ವಿಕೆಟ್ ತಗೊಂಡಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 1 ಮ್ಯಾಚ್ ನಾಗ ಆ ಮ್ಯಾಚ್ ಆಡಿಲ್ಲ ಅವ್ರ. ಸೊ ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇವರು 39 8 30 26 43 ಗೈಸ್. ಇದು ಬಂದ್ಬಿಟ್ಟು ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರದ್ದು ಮ್ಯಾಚ್ ಅಪ್ ಯಾರ ಜೊತೆ ಇತ್ತು ಅಂದ್ರೆ ಯಶ್ ದಯಾಲ್ 13 ಬಾಲ್ಸ್ ನಾಗ 10 ರನ್ಸ್ ಹೊಡೆದಾರ 2 ಸಲ ವಿಕೆಟ್ ಗೈಸ್. ನಮ್ ಯಶ್ ದಯಾಲ್ ಬಂದ್ಬಿಟ್ಟ. ಧ್ರುವ್ ಜುಯಲ್ ವಿಕೆಟ್ ಕೀಪರ್ ಬೈ ಗೈಸ್. ಇವ್ರು ನೋಡ್ಬೋದು ನಮ್ ಧ್ರುವ್ ಜುಯಲ್ ಏನಪ್ಪಾ ಅಂದ್ರೆ ಹೆಡ್ ಟು ಹೆಡ್ ನಾಗ 5 ಮ್ಯಾಚ್ ಆಡ್ಯಾರ 80 ರನ್ಸ್ ಹೊಡೆದಾರ. ಅಟ್ ದಿಸ್ ವಿಡಿಯೋ ಬಂದ್ಬಿಟ್ಟು 1 ಮ್ಯಾಚ್ ನಾಗ 34 ರನ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರು ನೋಡ್ಬೋದು 6 ಮ್ಯಾಚ್ ನಾಗ 26 ರನ್ 6 26 35 5 13 ಗೈಸ್. ಇದು ಬಂದ್ಬಿಟ್ಟು ರೀಸೆಂಟ್ ಪರ್ಫಾರ್ಮೆನ್ಸ್ ನಮ್ ಧ್ರುವ್ ಜುಯಲ್ ಬಂದ್ಬಿಟ್ಟ. ಇವಾಗ ಬಂದ್ಬಿಟ್ಟು ಶಿಮ್ರನ್ ಹೆಟ್ಮೇರ್ ನೋಡೋಣ. ಶಿಮ್ರನ್ ಹೆಟ್ಮೇರ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ಮ್ಯಾಚ್ ನಾಗ 10 ಮ್ಯಾಚ್ ನಾಗ 224 ರನ್ ಹೊಡೆದಾರ. ಅಟ್ ದ ವೆನ್ಯೂ ನೋಡಿದ್ರೆ 3 ಮ್ಯಾಚ್ ನಾಗ 83 ರನ್ಸ್ ಹೊಡೆದಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ಇವ್ರು ನೋಡಿರ್ಬೋದು ಅಂದ್ರೆ 12 15 9 52 20 ಗೈಸ್. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಶಿಮ್ರನ್ ಹೆಟ್ಮೇರ್ ಓಕೆ ಗೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಗೈಸ್ ಮಹೇಶ್ ದೀಕ್ಷಾಣ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 6 ಮ್ಯಾಚ್ ನಾಗ 8 ವಿಕೆಟ್ಸ್ ತಗೊಂಡಾರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 2 ಮ್ಯಾಚ್ ನಾಗ 1 ವಿಕೆಟ್ ತಗೊಂಡಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ 0 ವಿಕೆಟ್ 1 ವಿಕೆಟ್ 0 ವಿಕೆಟ್ 2 ವಿಕೆಟ್ 2 ವಿಕೆಟ್ 0 ವಿಕೆಟ್ 0 ವಿಕೆಟ್ 2 ವಿಕೆಟ್ ಗೈಸ್. ಇವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸ್ ಓಕೆ ಗೈಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸಂದೀಪ್ ಶರ್ಮಾ ಬಂದ್ಬಿಟ್ಟು ಹೆಡ್ ಟು ಹೆಡ್ ನಾಗ 20 ಮ್ಯಾಚ್ ನಾಗ 27 ವಿಕೆಟ್ ತಗೊಂಡ್ರ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು 8 ವಿಕೆಟ್ 8 ಮ್ಯಾಚ್ ನಾಗ 12 ವಿಕೆಟ್. ರೀಸೆಂಟ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 1 ವಿಕೆಟ್ 0 ವಿಕೆಟ್ 0 ವಿಕೆಟ್ 1 ವಿಕೆಟ್ 2 ವಿಕೆಟ್ ನೋಡ್ತಿರ್ಬೋದು. ಇವ್ರದ್ದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಸಂದೀಪ್ ಶರ್ಮಾ ಲಾಸ್ಟ್ ಟೈಮ್ ಸೂಪರ್ ಓವರ್ ನಾಗ ಖರಾಬ್ ಹೊಡ್ಸ್ಕೊಂಡ್ಬಿಟ್ಟಿದ್ರೆ ನೋಡ್ತಿರ್ಬೋದು ನೀವು. ಅದ ತಕ್ಷಣ ತುಷಾರ್ ದೇಶಪಾಂಡೆ ಬಂದ್ಬಿಟ್ಟು ಹೆಡ್ ಟು ಹೆಡ್ ಮ್ಯಾಚ್ ನಾಗ 4 ಮ್ಯಾಚ್ ನಾಗ 4 ವಿಕೆಟ್ ತಗೊಂಡ್ರೆ. ಅಟ್ ದಿಸ್ ವೆನ್ಯೂ ಬಂದ್ಬಿಟ್ಟು ರೀಸೆಂಟ್ ಪರ್ಫಾರ್ಮೆನ್ಸ್ ಅವ್ರದ್ದು 1 ವಿಕೆಟ್ 0 ವಿಕೆಟ್ 0 ವಿಕೆಟ್ 2 ವಿಕೆಟ್ 0 ವಿಕೆಟ್ ಗೈಸ್ ನೋಡ್ತಿರ್ಬೋದು. ಟಿ ದೇಶಪಾಂಡೆದು ಓಕೆ ಪರ್ಫಾರ್ಮೆನ್ಸ್ ಐತೆ ಗೈಸ್ ನೋಡ್ತಿರ್ಬೋದು. ಇವಾಗ ಬಂದ್ಬಿಟ್ಟು ಲಾಸ್ಟ್ ಅಂಡ್ ಫೈನಲ್ ನನ್ನ ಮ್ಯಾಚ್ ಪ್ರಿಡಿಕ್ಷನ್ಸ್ ನನ್ನ ಫಸ್ಟ್ ಪ್ರಿಡಿಕ್ಷನ್ಸ್ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟಿದಾರ್ ಪಕ್ಕ ಸ್ಕೋರ್ ಮಾಡ್ತಾರೆ ಗೈಸ್. ಇಬ್ರು ಸೇರಿ 75 ರನ್ ಸ್ಕೋರ್ ಮಾಡ್ತಾರೆ ಗೈಸ್. ಜೊತೆಗೆ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನಂದು ಪಡಿಕಲ್ ಟು ಗೆಟ್ ಔಟ್ ಅಂಡರ್ 15 ರನ್ಸ್ 15 ರನ್ ಒಳಗೆ ಪಡಿಕಲ್ ಔಟ್ ಹಾಕನ್ ಗೈಸ್. ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಮತ್ತು ರಿಯಾನ್ ಪರಾಗ್ ಟು ಸ್ಕೋರ್ ಮಿನಿಮಮ್ 70 ರನ್ಸ್. ನನ್ಗೆ ಅನ್ಸೋ ಮಟ್ಟಿಗೆ ಯಶಸ್ವಿ ಜೈಸ್ವಾಲ್ ಇಲ್ಲ ರಿಯಾನ್ ಪರಾಗ್ ಪಕ್ಕ 70 ರನ್ ಹೊಡೆದಿದ್ದಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನಮ್ಮ ನಿತೀಶ್ ರಾಣಾ ಮ್ಯಾಗ ಸ್ವಲ್ಪ ಡೌಟ್ ಐತೆ ಗೈಸ್ ಆಟದನೋ ಇಲ್ಲೋ ಅಂತಂದ. ಸೊ ಏಜಲ್ವುಡ್ ಅವ್ರ ಮ್ಯಾಚ್ ಅಪ್ ಐತೆ ಗೈಸ್ ಅವ್ರ ಜೊತೆ. ಸೊ ಬ್ಯಾಟಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ಧ್ರುವ್ ಜುಯಲ್ ಬಂದ್ಬಿಟ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಕ್ಯಾಮಿಯೋ ರೋಲ್ ಪ್ಲೇ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಫೋರ್ತ್ ಪ್ರಿಡಿಕ್ಷನ್. ಫಿಫ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಒಂದು ಅಸರಂಗ ಮತ್ತು ಸಂದೀಪ್ ಶರ್ಮಾ ಪಕ್ಕಾ ವಿಕೆಟ್ಸ್ ತಗೊಂಡ್ರೆ ಗೈಸ್. ಫಸ್ಟ್ ಬೌಲಿಂಗ್ ಇರೋ ಮಾಡಲಿ ಸೆಕೆಂಡ್ ಬೌಲಿಂಗ್ ಇರೋ ಮಾಡಲಿ. ಸೆಕೆಂಡ್ ಬೌಲಿಂಗ್ ಮಾಡಬೇಕಾದ್ರೆ ಜೋಫ್ರಾ ಆರ್ಚರ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಐತ್ ಗೈಸ್. ಇದು ಬಂದ್ಬಿಟ್ಟು ನನ್ನ ಫಿಫ್ತ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಸಿಕ್ಸ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಯಶ್ ದಯಾಲ್ ಮತ್ತು ಏಜಲ್ವುಡ್ ಪಕ್ಕಾ ವಿಕೆಟ್ಸ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಇರೋ ಮಾಡಲಿ ಸೆಕೆಂಡ್ ಬೌಲಿಂಗ್ ಇರೋ ಮಾಡಲಿ. ಅವ್ರ ಸಪೋರ್ಟಿಗೆ ಭುವನೇಶ್ವರ್ ಕುಮಾರ್ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಮಾಡ್ತಾರೆ ಗೈಸ್. ಇದು ಬಂದ್ಬಿಟ್ಟು ನನ್ನ ಸಿಕ್ಸ್ ಪ್ರಿಡಿಕ್ಷನ್. ಸೊ ಗೈಸ್ ನನ್ನ ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಮ್ಯಾಚ್ ನಂಬರ್. ಸೊ ಗೈಸ್ ಇವಾಗ ಮತ್ತೆ ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ RCB ವರ್ಸಸ್ ಬೆಂಗಳೂರು. ಈ ಮ್ಯಾಚ್ ಯಾರು ಗೆಲ್ತಾರಪ್ಪ ಗೈಸ್? ನನಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ ಗೆಲ್ಲೋದ RCB ಗೈಸ್. RCB ಇವತ್ತು ಮ್ಯಾಚ್ ಗೆದ್ದ ರೆಕಾರ್ಡ್ ಸೆಟ್ ಮಾಡ್ತಾರೆ. ಚಿನ್ನಸ್ವಾಮಿ ನಾಯಕ್ ಮತ್ತು ರೆಕಾರ್ಡ್ ಗೆದ್ದಿದ್ದು ಮ್ಯಾಚ್ ಸೆಟ್ ಮಾಡ್ತಾರೆ ಗೈಸ್. ನಂಗೆ ಅನ್ಸೋ ಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವತ್ತು RCB ದವ್ರು. ಸೊ ಗೈಸ್ ನೋಡ್ತಿರ್ಬೋದು ಇವತ್ತಿಗೆ ನಾನು ಒಳ್ಳೆ ಸ್ಟಾಟ್ಸ್ ಹೇಳಿದೆ, ಒಳ್ಳೆ ಪ್ಲೇಯರ್ ಸ್ಟಾಟ್ಸ್ ಹೇಳ್ಬಿಟ್ಟೆ ನಿಮ್ಗೆ. ಯಾರಿಗೆ ಇಟ್ಕೋಬೇಕು ಯಾರಿಗೆಲ್ಲ ಎಲ್ಲಾನು ನಿಮ್ಗೆ ಐಡಿಯಾ ಬಂದ್ಬಿಟ್ಟಿರ್ತೈತಿ. ಸೊ ಗೈಸ್ ನೋಡ್ರಿ ಚಲೋ ತಂಗ ಟೀಮ್ ಮಾಡ್ಕೊರಿ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನ್ ಹೇಳಂಗಿಲ್ಲ, ಜಾಸ್ತಿ ತಲೆ ತಿನ್ನಕ್ ಹೋಗೋದಿಲ್ಲ ಗೈಸ್. ಮಮ್ಮಿ ಡ್ಯಾಡಿನ ಚಲೋ ನೋಡ್ಕೊರಿ, ಕೆಟ್ಟ ಕೆಲಸ ಮಾಡಕ್ ಹೋಗ್ರಿ. ಇವ ಗ್ಯಾಮ್ಲಿಂಗ್ ಬೆಟ್ಟಿಂಗ್ ಅಂತೂ ನಾನು ಪ್ರಮೋಟ್ ಮಾಡಿಲ್ಲ, ಯಾವಾಗ ಮಾಡಕ್ ಹೋಗ್ಬಾರ್ರಿ. ಸೊ ಗೈಸ್ ಒಳ್ಳೆ ತನಗ ತಿನ್ರಿ ಉಣ್ರಿ ಆರಾಮಾಗಿರ್ರಿ, ಮಮ್ಮಿ ಡ್ಯಾಡಿನ ಚಲೋ ನೋಡ್ಕೊರಿ. ಇದಕ್ಕಿಂತ ಜಾಸ್ತಿ ಏನಿಲ್ಲ. ಸೊ ಗೈಸ್ ಇವತ್ತಿಗೆ ಇಷ್ಟ, ನಾಳೆ ಇನ್ನೊಂದು ವಿಡಿಯೋದಿಂದ ಬರ್ತೀನಿ. ಸೊ ಟಾಟಾ, ಬೈ.